ಡೊನಾಲ್ಡ್ ಟ್ರಂಪ್ ಆಯಿತು, ಈಗ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿದ್ದ ಕ್ರೆಡಿಟನ್ನು ಚೈನಾ ಕ್ಲೈಮ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. 2025 ಮುಗಿದು 2026 ಬಂತು. ಆದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿರೋ ಕ್ರೆಡಿಟ್ ಯಾರಿಗೆ ಸಿಗಬೇಕನ್ನೋ ಕ್ರೆಡಿಟ್ ರೇಸ್ ಮಾತ್ರ ಇನ್ನೂ ಮುಗಿಲಿಲ್ಲ. ಡೊನಾಲ್ಡ್ ಟ್ರಂಪ್ ಈ ಭಾರತ ಪಾಕಿಸ್ತಾನದ ಮಧ್ಯೆ ವಾರನ್ನು ನಾನೇ ನಿಲ್ಲಿಸಿದೆ ಅಂತೇಳಿ 60-70 ಸಲ ಕ್ರೆಡಿಟ್ ಕ್ಲೈಮ್ ಮಾಡೋಕೆ ಟ್ರೈ ಮಾಡಿದ ನಂತರ ಈಗ ಸಡನ್ನಾಗಿ ಚೈನಾ ಆ ಒಂದು ರೇಸಿಗೆ ಇಳಿದಿದೆ. ಈಗ ಸಡನ್ನಾಗಿ ಚೈನಾ ಏನು ಹೇಳ್ತಾ ಇದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಚೈನಾ ಮೀಡಿಯೇಟ್ ಮಾಡಿ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿದ್ದಂತೆ ಚೈನಾದ ಪ್ರಕಾರ. ಆದರೆ ನಮಗೆ ಗೊತ್ತಿದೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಯಾವ ರೀತಿ ಬ್ರಹ್ಮೋಸ್ದಿಂದ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಡ್ಯಾಮೇಜ್ ಮಾಡಿತ್ತು, ಆ ನಂತರ ಯಾವ ರೀತಿ ಪಾಕಿಸ್ತಾನ ಭಾರತದ ಮೇಲೆ ಚೈನಾ ಕೊಟ್ಟಿದ್ದ PL-15 ಮಿಸೈಲ್ಗಳನ್ನು ಭಾರತಕ್ಕೆ ಬಿಟ್ಟಿತ್ತು. ಆದರೆ ಅದು ಸ್ಫೋಟ ಆಗದೆ ಇಡೀ ಮಿಸೈಲೇ ನಮ್ಮ ಆರ್ಮಿ ಕೈಗೆ ಸಿಕ್ಕಿತ್ತು. ಇದೆಲ್ಲ ಪಬ್ಲಿಕಲಿ ಅವೈಲೇಬಲ್ ಇದೆ. ಬರೇ ಮಿಸೈಲ್ ಸಪೋರ್ಟ್ ಮಾತ್ರ ಅಲ್ಲ, ಅದರ ಜೊತೆಗೆ ಟೆಕ್ನಿಕಲ್ ಸಪೋರ್ಟ್, ಇನ್ಫಾರ್ಮೇಷನ್ ಸಪೋರ್ಟ್ ಎಲ್ಲ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿತ್ತು ಅನ್ನೋದು ಕ್ಲಿಯರ್ ಆಗಿ ಎಲ್ರಿಗೂ ಗೊತ್ತಿದ್ರು ಚೈನಾ ಯಾಕೆ ಈಗ ಸಡನ್ ಆಗಿ ಟ್ರಂಪ್ ಥರನೇ ಈ ಒಂದು ಕಾನ್ಫ್ಲಿಕ್ಟನ್ನು ನಿಲ್ಲಿಸಿದ್ದ ಕ್ರೆಡಿಟ್ ಅನ್ನು ಕದಿಯೋಕೆ ಬಂದಿದೆ. ಈಗ ಹಾಗಿದ್ರೆ ಎಕ್ಸಾಕ್ಟ್ಲಿ ಚೈನಾ ಏನು ಕ್ಲೈಮ್ ಮಾಡ್ತಿದೆ, ಈಗ ಇದರಿಂದ ಚೈನಾಕ್ಕೆ ಏನು ಲಾಭ ಸಿಗುತ್ತೆ, ಮತ್ತು ಈ ಒಂದು ಚೈನಾ ಕ್ಲೈಮಿಗೆ ಭಾರತ ಏನಾದರೂ ರಿಪ್ಲೈ ಕೊಟ್ಟಿದೆಯಾ, ಇದೆಲ್ಲವನ್ನು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಪೋಸ್ಟಲ್ಲಿ ನೀವು ಇಲ್ಲಿ ನೋಡ್ಬೋದು, ಬಿಲ್ಡಿಂಗ್ ಲಾಸ್ಟಿಂಗ್ ಪೀಸ್ ಇನ್ ಎ ಟರ್ಬುಲೆಂಟ್ ವರ್ಲ್ಡ್ ಬೈ ಚೈನೀಸ್ ಗವರ್ಮೆಂಟ್. ಈ ಒಂದು ಪೋಸ್ಟಲ್ಲಿ ಲಾಸ್ಟ್ ಇಯರ್ ಏಷ್ಯಾದಲ್ಲೆಲ್ಲ ನಡೆದ ಆರ್ಮಿ ಕಾನ್ಫ್ಲಿಕ್ಟ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಮಯನ್ಮಾರ್ ಕಾನ್ಫ್ಲಿಕ್ಟ್, ಪ್ಯಾಲೆಸ್ಟೈನ್ ಇಸ್ರೇಲ್ ಪೀಸ್ ಎಫರ್ಟ್, ಕಂಬೋಡಿಯಾ ಥೈಲ್ಯಾಂಡ್ ಕಾನ್ಫ್ಲಿಕ್ಟ್ ಮತ್ತು ಇಂಡಿಯಾ ಪಾಕಿಸ್ತಾನ ಟೆನ್ಷನನ್ನು ಮೆನ್ಷನ್ ಮಾಡಲಾಗಿದೆ. ಇದರ ಸೆಂಟರ್ನಲ್ಲಿ ನೋಡ್ಬೋದು ಚೈನಾ ಇದೆಲ್ಲವನ್ನು ಮೀಡಿಯೇಟ್ ಮಾಡ್ತಾ ಇರೋ ರೀತಿ ಮೆನ್ಷನ್ ಮಾಡಲಾಗಿದೆ. ಬೇಸಿಕಲಿ ಚೈನಾ ಈ ಒಂದು ಪೋಸ್ಟ್ನಿಂದ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ, ಈ ಎಲ್ಲ ಕಾನ್ಫ್ಲಿಕ್ಟ್ನಲ್ಲಿ ಚೈನಾ ಮಧ್ಯೆ ಇಂಟರ್ವೆನ್ಷನ್ ಮಾಡಿ ಎಲ್ಲ ಕಾನ್ಫ್ಲಿಕ್ಟನ್ನು ನಿಲ್ಲಿಸೋದಕ್ಕೆ ಚೈನಾ ಪ್ರಯತ್ನ ಪಡ್ತು. ಇದರಲ್ಲಿ ಚೈನಾದ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಈ ಎಲ್ಲ ಗಲಾಟೆ ನಿಲ್ಲಕ್ಕೆ ಅನ್ನೋ ರೀತಿ ಚೈನಾ ಹೇಳ್ಕೊಳ್ತಾ ಇದೆ. ಬರೀ ಈ ಒಂದು ಪೋಸ್ಟ್ ಮಾತ್ರ ಮಾಡಿರೋದು ಹಾಗಿದ್ರೆ ಅಂತ ಕೇಳಿದ್ರೆ, ಈ ಒಂದು ಪೋಸ್ಟ್ ಮಾತ್ರ ಅಲ್ಲ, ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಚೈನಾ. ಇದು ಚೈನಾದ ಫಾರಿನ್ ಮಿನಿಸ್ಟರ್ ವಾಂಗ್ ಯಿ ಇವನ್ ಕಡೆಯಿಂದ ಭಾರತ ಮತ್ತೆ ಪಾಕಿಸ್ತಾನದ ಒಂದು ಕಾನ್ಫ್ಲಿಕ್ಟ್ ಅನ್ನ ನಾವೇ ಮಧ್ಯೆ ಇಂಟರ್ವೆನ್ಷನ್ ಮಾಡಿ ನಿಲ್ಸಿದ್ದನ್ನು ಡೈರೆಕ್ಟ್ ಸ್ಟೇಟ್ಮೆಂಟೇ ಬಂದಿದೆ. ಅಂದ್ರೆ ಇದರ ಅರ್ಥ ಡೈರೆಕ್ಟ್ ಆಗಿ ಚೈನೀಸ್ ಗವರ್ಮೆಂಟೇ ಕ್ಲೈಮ್ ಮಾಡ್ತಾ ಇದೆ ಈ ಒಂದು ಕ್ರೆಡಿಟ್ ಅನ್ನ ಡೊನಾಲ್ಡ್ ಟ್ರಂಪ್ ರೀತಿನೇ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಆಪರೇಷನ್ ಸಿಂಧೂರ್ನಲ್ಲಿ ಚೈನಾ ಯಾವ ರೀತಿ ಇಂಟರ್ವೆನ್ಷನ್ ಮಾಡಿತ್ತು ಎಲ್ರಿಗೂ ಗೊತ್ತಿದೆ. ಯಾವ ರೀತಿ ಪಾಕಿಸ್ತಾನಕ್ಕೆ ಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿತ್ತು. ಭಾರತದ ಫೈಟರ್ ಜೆಟ್ಗಳನ್ನು ನಾವು ಕೆಳಗೆ ಬೀಳಿಸಿದ್ದೇವೆ, 10 ಫೈಟರ್ ಜೆಟ್ಗಳನ್ನು ಕೆಳಗೆ ಬೀಳಿಸಿದ್ದೇವೆ, 12 ಫೈಟರ್ ಜೆಟ್ಗಳನ್ನು ನಾವು ಕೆಳಗೆ ಬೀಳಿಸಿದ್ದೇವೆ ಅನ್ನೋ ಫೇಕ್ ನರೇಟಿವ್ ಅನ್ನ ಪ್ರಪಂಚಕ್ಕೆಲ್ಲ ಹರಡಿಸಿದ್ದೇ ಈ ಚೈನಾ ಅನ್ನೋ ಮಾಹಿತಿ ಸಹ ಈಗ ಪಬ್ಲಿಕ್ ಆಗಿದೆ. ಇದು ಯಾವ ರೀತಿ ಗೊತ್ತಾಗಿರುವುದಂದ್ರೆ, ಈ ರಫೇಲ್ ಫೈಟರ್ ಜೆಟ್ ಯಾವ ದೇಶದ ಕೇಳಿದ್ರೆ ಫ್ರಾನ್ಸ್ ದೇಶದ್ದು. ಎಲ್ಲಾದ್ರೂ ರಫೇಲ್ ಜೆಟ್ ಈ ರೀತಿ 10-15 ಫೈಟರ್ ಜೆಟ್ ಕೆಳಗೆ ಬಿತ್ತನ್ನೋ ನ್ಯೂಸ್ ಏನಾದ್ರೂ ವೈರಲ್ ಆದ್ರೆ ಅದರ ಸೇಲಿಗೆ ಎಫೆಕ್ಟ್ ಆಗುತ್ತೆ. ಸೊ ಫ್ರಾನ್ಸ್ ಏನ್ ಮಾಡಿತ್ತಂದ್ರೆ, ಪಾಕಿಸ್ತಾನದ ಈ ಒಂದು ನ್ಯೂಸ್ ಅನ್ನ ರೀಚೆಕ್ ನಡೆಸಿತ್ತು. ಆಗ ಫ್ರಾನ್ಸ್ ದೇಶಕ್ಕೆ ಇದೊಂದು ಚೈನಾ ಸ್ಟಾರ್ಟ್ ಮಾಡಿದ್ದ ಫೇಕ್ ನರೇಟಿವ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಹಾಗಿದ್ರೆ ಇಷ್ಟೆಲ್ಲ ಚೈನಾದ ಸಪೋರ್ಟ್ ಪಾಕಿಸ್ತಾನಕ್ಕೆ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದ್ರು ಸಹ ಸಡನ್ಲಿ ಈಗ ಚೈನಾ ಈ ಒಂದು ಕ್ರೆಡಿಟ್ ಅನ್ನ ಯಾಕೆ ಕ್ಲೈಮ್ ಮಾಡ್ತಾ ಇರುವುದಂದ್ರೆ, ಜಿಯೋ ಪೊಲಿಟಿಕಲಿ ನಡೆದ ರೀಸೆಂಟ್ ಡೆವಲಪ್ಮೆಂಟ್ ನಿಂದ. ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಚೈನಾದ ಕ್ಸಿ ಜಿನ್ಪಿಂಗ್ ಜೊತೆ ಒಂದು ಮೀಟಿಂಗ್ ನಡೆದಿತ್ತು. ಈ ಒಂದು ಬೈಲ್ಯಾಟ್ರಲ್ ಮೀಟಿಂಗ್ ನಲ್ಲಿ G2 ನೇಷನ್ಗಳ ಬಗ್ಗೆ ಒಂದು ಹೊಸ ಡಿಸ್ಕಷನ್ ಸ್ಟಾರ್ಟ್ ಆಗಿತ್ತು. ಈ G2 ನೇಷನ್ ಏನಂದ್ರೆ, ಪ್ರಪಂಚದಲ್ಲಿರುವ ಸೂಪರ್ ಪವರ್ ನೇಷನ್ಗಳು. ಆಲ್ರೆಡಿ ಅಮೆರಿಕ ಒಂದು ಪ್ರಪಂಚದ ಸೂಪರ್ ಪವರ್ ಎಲ್ರಿಗೂ ಗೊತ್ತಿದೆ. ಸೊ ಈ G2 ಅಂದ್ರೆ ಇನ್ನೊಂದು ಸೂಪರ್ ಪವರ್ ಈ ಚೈನಾ ಅನ್ನೋ ರೀತಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಟ್ರಂಪ್ ಕಡೆಯಿಂದ ಈ ಒಂದು ಸ್ಟೇಟ್ಮೆಂಟ್ ಬಂದ ನಂತರ ಚೈನಾ ತನ್ನನ್ನು ತಾನು ಯಾವ ರೀತಿ ಪ್ರಪಂಚದಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೆ ಅಂದ್ರೆ, ತನ್ನನ್ನು ತಾನು ಏಷ್ಯಾದ ಸೂಪರ್ ಪವರ್, ಪ್ರಪಂಚದ 2ನೇ ಸೂಪರ್ ಪವರ್ ಕಂಟ್ರಿ ಅನ್ನೋ ರೀತಿ ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದೆ. ಮುಂಚೆ ಅಮೆರಿಕ ಏನ್ ಮಾಡ್ತಾ ಇತ್ತು ಅಂದ್ರೆ, ಈ ರೀತಿ ಸಣ್ಣ ಕಾನ್ಫ್ಲಿಕ್ಟ್ಗಳೆಲ್ಲ ಆದಾಗ ಅದಕ್ಕೆ ಮಧ್ಯೆ ಇಂಟರ್ವೆನ್ಷನ್ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆಯನ್ನ ಮಾಡೋದು, 2 ದೇಶಗಳ ಮಧ್ಯೆ ಯುದ್ಧವನ್ನ ನಿಲ್ಲಿಸೋದು, ಇದನ್ನೆಲ್ಲ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಈಗಲೂ ಅಮೆರಿಕ ಅದನ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ವಾರ್, ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್, ಇಸ್ರೇಲ್ ಇರಾನ್ ವಾರ್, ಇದೆಲ್ಲದ್ರ ಮಧ್ಯ ಅಮೆರಿಕ ಇಂಟರ್ವೆನ್ಷನ್ ಮಾಡ್ತಾ ಇರುತ್ತೆ. ಈಗ ಚೈನಾ ಸಹ ಇದೇ ರೂಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಏನಂದ್ರೆ, ಈ ಮಿಡಲ್ ಈಸ್ಟ್ ನಲ್ಲಿ, ಆಫ್ರಿಕಾದಲ್ಲಿ, ಮಿಡಲ್ ಈಸ್ಟ್ ಕಡೆಗಳಲ್ಲೆಲ್ಲ ಏನಾದ್ರೂ ಕಾನ್ಫ್ಲಿಕ್ಟ್ ಆದ್ರೆ ಆ ಕಾನ್ಫ್ಲಿಕ್ಟ್ ಗಳಲ್ಲೆಲ್ಲ ಚೈನಾವೇ ಮೀಡಿಯೇಟ್ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡಿದೆ ಅನ್ನೋ ರೀತಿ ಫ್ರೀ ಆಗಿ ಕ್ರೆಡಿಟ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಯಾಕಂದ್ರೆ ಈ ಪೋಸ್ಟರ್ ನಲ್ಲಿ ಮೆನ್ಷನ್ ಮಾಡಿರೋ ಯಾವ ಯುದ್ಧದಲ್ಲೂ ಚೈನಾ ಡೈರೆಕ್ಟ್ ಆಗಿ ಮೀಡಿಯೇಟ್ ಮಾಡಿರಲಿಲ್ಲ. ಈಗ ಡೈರೆಕ್ಟ್ ಆಗಿ ಕ್ರೆಡಿಟ್ ತಗೊಳ್ತಾ ಇದೆ ಅಷ್ಟೇ.
ಇನ್ನೊಂದೇನೆಂದರೆ ಚೈನಾ ಭಾರತವನ್ನು ಯಾವಾಗಲೂ ಒಂದು ಕಾಂಪಿಟೀಟರ್ ಆಗಿಯೇ ನೋಡುತ್ತೆ. ಯಾಕಂದರೆ ಒಂದಲ್ಲ ಒಂದಿನ ಭಾರತ ಡೆವಲಪ್ ಆಗಿ ಚೈನಾದ ಕಾಂಪಿಟೀಟರ್ ಆಗಿಯೇ ಆಗುತ್ತೆ. ಇವತ್ತಿನ ಟೈಮ್ನಲ್ಲಿ ಭಾರತದ ಇಕಾನಮಿ, ಭಾರತದಲ್ಲಿರುವ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಚೈನಾಗೆ ಕಂಪೇರ್ ಮಾಡಿದ್ರೆ 3-4 ಪಟ್ಟು ಚೈನಾ ನಮಗಿಂತ ಮುಂದೆ ಇದೆ. ಸೊ ಈಗಲೇ ಚೈನಾ ಯಾವ ರೀತಿ ಒಂದು ಮೆಸೇಜನ್ನು ಪ್ರಪಂಚಕ್ಕೆ ಕೊಡ್ತಿದೆ ಅಂದರೆ, ಸೊ ಭಾರತ ಪಾಕಿಸ್ತಾನದ ವಾರನ್ನು ಚೈನಾ ನಿಲ್ಲಿಸ್ತು, ಭಾರತಕ್ಕಿಂತ ಚೈನಾ ಸುಪೀರಿಯರ್ ಅನ್ನೋ ಒಂದು ಮೆಸೇಜನ್ನು ಪ್ರಪಂಚದ ಮುಂದೆಲ್ಲ ಹರಡ್ಸೋಕೆ ಚೈನಾ ಪ್ರಯತ್ನ ಪಡ್ತಿದೆ ಅನ್ನೋದು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ಗಳ ಒಂದು ಒಪಿನಿಯನ್. ಬೇಸಿಕಲಿ ಈ ಒಂದು ಮೆಸೇಜಿಂಗಿಂದ ಏನಾಗುತ್ತೆ ಅಂದರೆ, ಭಾರತಕ್ಕಿಂತ ದೂರ ಇರೋ ಯಾವುದೋ ಒಂದು ದೇಶದ ಜನರಿಗೆ ಏನು ಅನ್ಸುತ್ತೆ ಅಂದರೆ, ಈ ಒಂದು ನ್ಯೂಸನ್ನು ಓದಿದಾಗ ಭಾರತಕ್ಕಿಂತ ಚೈನಾ ಒಂದು ಸುಪೀರಿಯರ್ ಕಂಟ್ರಿ, ಭಾರತಕ್ಕಿಂತ ಚೈನಾ ಒಂದು ಸ್ಟ್ರಾಂಗ್ ಕಂಟ್ರಿ ಅನ್ನೋ ಮೆಸೇಜ್ ಈಗಲಿಂದನೇ ಬಿಲ್ಡ್ ಆಗಲಿ ಸ್ಟಾರ್ಟ್ ಆಗುತ್ತೆ ಪ್ರಪಂಚದ ಬೇರೆ ದೇಶದಲ್ಲೆಲ್ಲ. ಸೊ ಈ ಒಂದು ನರೇಟಿವನ್ನ ಪ್ರಪಂಚದ ಮುಂದೆಲ್ಲ ಈಗಲೇ ಚೈನಾ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಚೈನಾ ಕಡೆಯಿಂದ ಬಂದಿದೆ. ಇದಕ್ಕೆ ಭಾರತ ಏನು ರಿಪ್ಲೈ ಕೊಟ್ಟಿದೆ ಹಾಗಿದ್ರೆ? ಸೊ ಚೈನಾ ಇಷ್ಟೆಲ್ಲ ಕ್ರೆಡಿಟ್ ಕ್ಲೈಮ್ ಮಾಡ್ತಾ ಇರುವಾಗಲೇ ಭಾರತದಲ್ಲಿ ಆಪೋಸಿಷನ್ ಸಹ ಈಗ ಸರ್ಕಾರದ ಹತ್ರ ಕೇಳೋಕೆ ಸ್ಟಾರ್ಟ್ ಮಾಡಿದೆ ಇದರ ಕ್ಲಾರಿಫಿಕೇಶನ್ ಅನ್ನ. ಸೊ ನೀವಿಲ್ಲಿ ನೋಡ್ಬೋದು, ಕ್ಲೈಮ್ ಮಾರ್ಕ್ಸ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ, ಕಾಂಗ್ರೆಸ್ ಡಿಮಾಂಡ್ಸ್ ಕ್ಲಾರಿಫಿಕೇಶನ್ ಆನ್ ಚೈನಾ ರೋಲ್ ಇನ್ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್. ಬೇಸಿಕಲಿ ಅಪೋಸಿಷನ್ ಪಾರ್ಟಿಗಳು ಏನ್ ಮಾಡ್ತಿದೆ ಅಂದ್ರೆ, ಈಗ ಗವರ್ಮೆಂಟ್ ಹತ್ರ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾ ಇದೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇದರ ಕ್ರೆಡಿಟ್ ಅನ್ನ, ಭಾರತದ ಈ ಒಂದು ಕಾನ್ಫ್ಲಿಕ್ಟ್ ಅನ್ನ ತಾನೇ ನಿಲ್ಲಿಸಿದೆ ಅಂತ ಹೇಳಿದಾಗ್ಲೂ ಭಾರತ ಡೈರೆಕ್ಟ್ ಆಗಿ ಡಿನೇ ಮಾಡಿರ್ಲಿಲ್ಲ. ಒಂದ್ಸಲ PM ಮೋದಿ ಪಾರ್ಲಿಮೆಂಟ್ ಒಳಗಡೆ ಯಾವುದೇ ಫಾರಿನ್ ಕಂಟ್ರಿ ಇಂಟರ್ವೆನ್ಷನ್ ಇರಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂದಿತ್ತಷ್ಟೇ. ಸೊ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಗಳ ಒಪಿನಿಯನ್ ಏನಂದ್ರೆ, ಯಾವುದೇ ಫಾರಿನ್ ಕಂಟ್ರಿ ಡೈರೆಕ್ಟ್ ಆಗಿ ಇಂಟರ್ವೆನ್ಷನ್ ಮಾಡಲಿಲ್ಲ ಅನ್ನೋ ಮೆಸೇಜ್ ಅನ್ನ ಇಂಟರ್ನ್ಯಾಷನಲಿ ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಅಂತೆ. ಇಂಟರ್ನ್ಯಾಷನಲಿ ಸ್ಟ್ರಾಂಗ್ ಆಗಿ ಮೆಸೇಜ್ ಅನ್ನ ಸ್ಪ್ರೆಡ್ ಮಾಡಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತಂದ್ರೆ, ಮೊದಲು ಅಮೆರಿಕ ಕ್ಲೈಮ್ ಮಾಡ್ತಾ ಇತ್ತು, ಈಗ ಚೈನಾ ಕ್ರೆಡಿಟ್ ಕ್ಲೈಮ್ ಮಾಡ್ತಾ ಇದೆ, ನಂತರ ಟರ್ಕಿ ಕ್ಲೈಮ್ ಮಾಡಬಹುದು. ಈ ರೀತಿ ಬೇರೆ ಬೇರೆ ದೇಶ ಭಾರತದ ಮೇಲೆ ಕಮೆಂಟ್ ಹಾಕ್ತಾ ಇರುತ್ತೆ. ಸದ್ಯಕ್ಕೆ ಡೈರೆಕ್ಟ್ ಆಗಿ PM ಕಡೆಯಿಂದನೋ ಅಥವಾ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಕಡೆಯಿಂದನೋ ಡೈರೆಕ್ಟ್ ಆಗಿ ರಿಪ್ಲೈ ಬರಲಿಲ್ಲ ಈ ಒಂದು ಸ್ಟೇಟ್ಮೆಂಟಿಗೆ. ಇದ್ರ ಬಗ್ಗೆ ಮುಂದೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.